ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಬ್ರೇಕ್ಫಾಸ್ಟಿಗಾಗಲಿ ಅಥವಾ ಡಿನ್ನರ್ಗಾಗಲಿ ಬಹಳನೇ ರುಚಿಯಾಗಿರುವಂಥ, ಅಷ್ಟೇ ಗರಿ ಗರಿ ಆಗಿರುವಂಥ, ಸಾಫ್ಟ್ ಆಗಿರುವಂಥ ಬನ್ ದೋಸೆ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬರೀ ತಡ ಮಾಡಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಣಂತ್ರಿ. ನೀವು ನೋಡ್ತಾ ಇರ್ಬೋದ್ರಿ ಬನ್ ದೋಸೆ ಎಷ್ಟು ಸಾಫ್ಟ್ ಆಗೈತೆ ಅಂತ ಹೇಳಿ. ಬರೀ ತಡ ಮಾಡಲಾರ್ದೆ ಏನೇನು ಬೇಕಂತ ಹೇಳಿ ನೋಡೋಣಂತ್ರಿ. ಇಲ್ಲಿ ನೋಡ್ರಿ, ಒಂದು ಬೌಲ್ ಅಥವಾ ಒಂದು ದೊಡ್ಡ ಪಾತ್ರೆಗೆ ನಾನು 3 ಕಪ್ ಆಗುವಷ್ಟು ರೇಷನ್ ಅಕ್ಕಿ ಹಾಕೊಂಡಿನ್ರಿ. ನಿಮ್ಮ ಕಡೆ ರೇಷನ್ ಅಕ್ಕಿ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ದೋಸೆ ಅಕ್ಕಿ ಸಿಕ್ತಲ್ರಿ, ಅವು ಕೂಡ ಯೂಸ್ ಮಾಡ್ಕೋಬಹುದ್ರಿ. ಅದೇ ರೀತಿ ಒಂದು 3 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕೊಂಡಿನ್ರಿ, 1 ಸ್ಪೂನ್ ಆಗುವಷ್ಟು ಸಾಬುದಾನಿ ಹಾಕೊಂಡಿನ್ರಿ, 2 ಸ್ಪೂನ್ ಆಗುವಷ್ಟು ಅವಲಕ್ಕಿ ಹಾಕೊಂಡಿನ್ರಿ. ಅದೇ ರೀತಿ ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಕೊಂಡಿನ್ರಿ. ಇವಾಗ ಇದನ್ನ ಒಂದ್ 2 ರಿಂದ 3 ಸರ್ತಿ ಸ್ವಚ್ಛಗೆ ತೊಳಿಬೇಕು ನೋಡ್ರಿ. ಯಾಕಂದ್ರ ರೇಷನ್ ಅಕ್ಕಿ ಅಂದ್ರ ಸ್ವಲ್ಪ ಧೂಳದ್ ಇರ್ತೈತ್ರಿ. ಹಂಗಂತ ಹೇಳಿ ಒಂದ್ 2 ರಿಂದ 3 ಸರ್ತಿ ಸ್ವಚ್ಛಗೆ ತೊಳೆದು ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳುವಂತ್ರಿ. ಅದೇ ರೀತಿ ಇನ್ನೊಂದು ಬೌಲ್ದಾಗ 1 ಕಪ್ ಆಗೋಷ್ಟು ಉದ್ದಿನ ಬೇಳೆ ಹಾಕೊಂಡು ಅದು ಕೂಡ ಸೇಮ್ ರೀ, ಒಂದ್ 2 ರಿಂದ 3 ಸರ್ತಿ ಸ್ವಚ್ಛಗೆ ತೊಳೆದು ಇದನ್ನೇನಿಲ್ಲ ಅಂದ್ರೂ 5 ರಿಂದ 6 ಅವರ್ ನಾವು ನೆನ್ಸಿಡ್ಬೇಕಾಗತ್ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ದೋಸೆ ಇವು ಉದ್ದಿನ ಬೇಳೆ ಕೂಡ ಸಾಫ್ಟ್ ಆಗಿ ನೆಂದವ್ರಿ. ಅದೇ ರೀತಿ ಅಕ್ಕಿ ಕೂಡ ನೆಂದವ್ ನೋಡ್ತಾ ಇರ್ಬೋದ್ರಿ ನೀವು. ಇವಾಗ ಏನ್ ಮಾಡೋದ್ರಿ, ಒಂದ್ ಮಿಕ್ಸಿ ಜಾರಿ ಒಳಗ ಹಾಕೊಳತ್ತೀನಿ ನೋಡ್ರಿ. ಇದಕ್ಕ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ಒಮ್ಮೆ ನೀರ್ ಹಾಕೊಂಡು ರುಬ್ಬಾಕ್ ಹೋಗ್ಬೇಡ್ರಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ರ ಹಿಟ್ ಅನ್ನೋದು ಉಬ್ಬಿ ಬರ್ತೈತ್ರಿ ನಮಗ. ಇವಾಗ ಇದನ್ನ ರುಬ್ಬಿರುವ ಹಿಟ್ಟನ್ನ ಒಂದು ಬೊಗೋಣಿಯಾಗ ಹಾಕಿಟ್ಟಾತೀನ್ರಿ. ಅದೇ ರೀತಿ ಇನ್ನೊಂದು ಮಿಕ್ಸಿ ಜಾರಿಗೆ ಉದ್ದಿನ ಬೇಳೆ ಕೂಡ ಹಾಕೊಂಡು ಇದು ಕೂಡ ಅಷ್ಟೇ ರೀ, ಸ್ವಲ್ಪ ನೀರ್ ಹಾಕೊಂಡು ಈ ತರ ರುಬ್ಕೋಬೇಕು ನೋಡ್ರಿ. ಇವಾಗ ರುಬ್ಬಿರೋ ಉದ್ದಿನ ಬೇಳೆ ಕೂಡ ಇದ್ರೊಳಗೆ ಹಾಕಿ ಇದನ್ನ ಚಂದಾಗೆ ಕಲ್ಸ್ಕೊಳ್ಳುವಂತ್ರಿ. ಒಂದ್ 2 ನಿಮಿಷ ಇದನ್ನ ನೀಟಾಗಿ ಒಂದೇ ಸಮನೆ ಈ ತರ ಕಲ್ಸ್ಕೋಬೇಕು ನೋಡ್ರಿ. ಇವಾಗ ಇದು ಹಿಟ್ ರೆಡಿ ಆಗೈತ್ರಿ. ಇದನ್ನ ಓವರ್ ನೈಟ್ ನಾವು ನೆನ್ಸಿಡುವಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹಿಟ್ಟನ್ನು ತೆಗಿಯತ್ತೀನ್ರಿ. ಯಾವ ಪರಿ ಉಬ್ಬಿ ಬಂದೈತೆ ಅಂತ ಹೇಳಿ. ನಾ ಹೇಳೋ ಮೆಜರ್ಮೆಂಟ್ ನೀವು ಕರೆಕ್ಟ್ ಫಾಲೋ ಮಾಡಿದ್ರಂದ್ರ ನೀವು ಕೂಡ ಇದೇ ರೀತಿ ಮಾಡ್ಬೋದು ನೋಡ್ರಿ. ಇವಾಗ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನಮ್ಗೆ ಎಷ್ಟು ಬೇಕಲ್ರಿ ಹಿಟ್ಟು ಅಷ್ಟು ಸೈಡಿಗೆ ಎತ್ತಿಟ್ಕೊಂಡೇನ್ ನೋಡ್ತಾ ಇರ್ಬೋದ್ರಿ. ಯಾಕಂದ್ರ ಒಮ್ಮೆ ನಾವು ಉಪ್ಪು ಹಾಕಿಟ್ರೆ ಹುಳಿ ಬರ್ತೈತ್ರಿ ಹಿಟ್ಟು. ಅದಕ್ಕಂತ ಹೇಳಿ ನಮ್ಗೆ ಎಷ್ಟು ಬೇಕಲ್ರಿ ಅಷ್ಟಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿನ್ರಿ. ಅದೇ ರೀತಿ ಇಲ್ಲಿ ಒಗ್ಗರಣೆ ಬಾಣ್ಲಿ ಇಟ್ಕೊಂಡಿನ್ರಿ. ಒಗ್ಗರಣೆ ಬಾಣ್ಲಿಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿನ್ರಿ. ಎಣ್ಣೆ ಬಿಸಿ ಆದ ತಕ್ಷಣ ನಾವೇನ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಹಿಟ್ಟು, ಅದನ್ನ ಹಾಕೊಳತ್ತೀನಿ ನೋಡ್ರಿ. ಒಂದು ಸೌಟ್ ಆಗೋಷ್ಟು ಹಾಕೊಂಡು ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಅಥವಾ 4 ನಿಮಿಷ ಲೋ ಟು ಮೀಡಿಯಂ ಇಟ್ಟು ಬೇಯಿಸ್ಕೋಬೇಕು ನೋಡ್ರಿ. ಚಂದಾಗೆ ಕೆಳಗಿನ ಸೈಡ್ ಎಲ್ಲ ಬೇಯ್ಬೇಕ್ರಿ ಇದು. ಇವಾಗ ನೋಡ್ತಾ ಇರ್ಬೋದ್ರಿ ಯಾವ ರೀತಿ ಉಬ್ಬೇಕಂತ ಹೇಳಿ. 2 ಸೈಡ್ ಸೇಮ್ ರೀ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದ್ 5 ರಿಂದ 4 ನಿಮಿಷ ಇದನ್ನ ಚಂದಾಗೆ ಬೇಯಿಸ್ಕೋಬೇಕು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ನೀವು ಇದೇ ಹಿಟ್ಟಿಲೆ ದೋಸೆ ಕೂಡ ಮಾಡ್ಕೋಬಹುದ್ರಿ, ಅಥವಾ ಪಡ್ ಕೂಡ ಮಾಡ್ಕೋಬಹುದ್ರಿ, ಅಥವಾ ಉತ್ತಪ್ಪ ಕೂಡ ಮಾಡ್ಬೋದ್ರಿ. ಪರ್ಫೆಕ್ಟ್ ಆಗಿ ಬರ್ತೈತ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಸೂಪರ್ ಸಾಫ್ಟ್ ಆಗಿರುವಂತ ಬನ್ ದೋಸೆ ರೆಡಿ ಐತ್ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಮರೀಲಾರ್ದೆ ಒಂದು ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟೇ ಈಜಿ ರೆಸಿಪಿ ನಿಮಗೆ ಬೇಕಾಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಐ ಹೋಪ್ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನೀವು ಕೂಡ ಈ ಮನೆಯೊಳಗೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.